ಮಳೆ ಸುರಿದ ಪರಿಣಾಮ ಭಾರೀ ಸಮಸ್ಯೆ ಉಂಟಾಗಿರುವಂಥದ್ದು. ಬಿಬಿಎಂಪಿ ಮುಂಜಾಗ್ರತಾ ಕ್ರಮ ಕೈಗೊಂಡಲ್ಲಿ ಸಮಸ್ಯೆ ಆಗೋದಿಲ್ಲ, ಆದರೆ ನಗರದಲ್ಲಿ ವೈಟ್ ಟಾಪಿಂಗ್ ನಡೀತಾ ಇದ್ದು ಸಮಸ್ಯೆ ಆಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 3-4 ದಿನಗಳಿಂದ ಎಡೆಬಿಡದೆ ಮಳೆ ಸುರಿತಾ ಇದೆ ಬೆಂಗಳೂರಲ್ಲಿ. ಇನ್ನು ಸಿಲ್ಕ್ ಬೋರ್ಡ್ ಬಳಿ ಮಳೆಯಿಂದ ಭಾರೀ ಸಮಸ್ಯೆ ಉಂಟಾಗಿದೆ. ನಗರದಲ್ಲಿ ವೈಟ್ ಟಾಪಿಂಗ್ ನಡೀತಾ ಇದೆ, ಇದು ಸಮಸ್ಯೆಯಾಗಿದೆ. ಬಿಬಿಎಂಪಿ ಆಯುಕ್ತರು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಮಳೆಗಾಲದಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಪ್ರತಿ ವರ್ಷ ಮೇ ಹಾಗೂ ಜೂನ್ನಲ್ಲಿ ಇದೇ ಸಮಸ್ಯೆ. ತಗ್ಗು ಪ್ರದೇಶಗಳಲ್ಲಿ ಹೆಚ್ಚಿನ ಹಾನಿಯಾಗುತ್ತೆ ಮಳೆಯಿಂದಾಗಿ ಅನ್ನುವಂಥ ಮಾತನ್ನು ಗೃಹ ಸಚಿವರು ಹೇಳಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂದರೂ ಕೂಡ ಅಕ್ಷರಶಃ ನಲುಗಿ ಹೋಗುತ್ತೆ ಸಿಲಿಕಾನ್ ಸಿಟಿ ಬೆಂಗಳೂರು. ಆದರೆ ಬೆಂಗಳೂರಲ್ಲಿ ಇಲ್ಲಿ ಗೃಹ ಸಚಿವರಿಗೆ ಗೊತ್ತು, ಮೇ ಹಾಗೂ ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ, ಇದೇ ಸಮಸ್ಯೆ ಆಗುತ್ತೆ ಅಂತಂದಮೇಲೆ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬಹುದಿತ್ತಲ್ಲ. ಗೃಹ ಸಚಿವರಿಗೆ ಗೊತ್ತಲ್ಲ, ಮನೆಗಳಿಗೆ ನೀರು ನುಗ್ಗುತ್ತೆ, ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗುತ್ತೆ, ಅನೇಕ ಅಪಾರ್ಟ್ಮೆಂಟ್ನ ಒಂದು ಬೇಸ್ಮೆಂಟ್ಗೆ ನೀರು ನುಗ್ಗುತ್ತೆ, ಕೆಲವು ಬಡಾವಣೆಗಳು ಸಂಪೂರ್ಣ ನೀರಿನಿಂದ ಆವೃತವಾಗಿಬಿಡ್ತವೆ, ನೀರು ನಿಂತಲ್ಲೇ ನಿಲ್ಲುತ್ತೆ, ಅದು ಫ್ಲೋ ಆಗಲಿಕ್ಕೂ ಕೂಡ ಜಾಗ ಇರೋದಿಲ್ಲ. ಇದೆಲ್ಲವೂ ಗೊತ್ತಲ್ಲ ಗೃಹ ಸಚಿವರಿಗೆ. ಪ್ರತಿ ವರ್ಷ ಮೇ ಹಾಗೂ ಜೂನ್ನಲ್ಲಿ ಇದೇ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ಇಲ್ಲಿ ಹೇಳುತ್ತಾರೆ. ಹೇಳಿದ್ಮೇಲೆ ಅವ್ರಿಗೆ ಅರಿವಿದೆ ಅಂತ ಆಯ್ತಲ್ಲ, ಮೇ ಮತ್ತು ಜೂನ್ನಲ್ಲಿ ಸಮಸ್ಯೆ ಮಳೆ ಬರುತ್ತೆ ಅಂತ. ಮಳೆ ಬಂದಂಥ ಸಂದರ್ಭದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಲ್ಲ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಎಂಬಂತೆ ಈಗ ಓಡಾಡಿದ್ರೆ ಜನರಿಂದ ಹಿಡಿ ಶಾಪವನ್ನು ಹಾಕಿಸ್ಕೊಳ್ಳೋದು ಬಿಟ್ಟರೆ ಬೇರೇನು ದಾರಿ ಇಲ್ಲ ಗೃಹ ಸಚಿವರಿಗಾಗಲಿ, ಸರ್ಕಾರಕ್ಕಾಗಲಿ ಅಥವಾ ಪಾಲಿಕೆಯ ಸಿಬ್ಬಂದಿಗಾಗಲಿ. ಇದು ಗ್ರೇಟರ್ ಬೆಂಗಳೂರು ಅಂತ ಆಗಿರೋದ್ರಿಂದಾಗಿ ಸಿಬ್ಬಂದಿಗೂ ಕೂಡ ಜನ ಹಿಡಿಶಾಪ ಹಾಕ್ತಾರೆ. ಯಾಕಂದ್ರೆ ಈಗ ಫ್ಲಡಿಂಗ್ ಆಗಿದೆಯಲ್ಲ, ಮಾಡ್ತಾ ಇರ್ತಾರೆ. ಯಾಕಂದ್ರೆ ಈಗ ಫ್ಲಡಿಂಗ್ ಆಗಿದೆಯಲ್ಲ, ಅವರು ಅದನ್ನು ಹೇಳಲೇಬೇಕಾಗುತ್ತೆ. ಅದನ್ನು ಸರಿಪಡಿಸಿ ಮುಂದಕ್ಕೆ ಹೋಗೋದಕ್ಕೆ ಎಲ್ಲ ಕ್ರಮನೂ ಕೂಡ BBMP ಅವರು ತಗೊಳ್ತಾ ಇದ್ದಾರೆ. ಮೊನ್ನೆಯಿಂದನೂ ಕೂಡ ನಾನು ಗಮನಿಸಿದ್ದೇನೆ. ಫಸ್ಟ್ ಟ್ರೈನ್ ಬಂದಾಗ ಯೂಶ್ವಲಿ ಈ ರೀತಿ ಆಗುತ್ತೆ. ಈ ಎಲೆಗಳೆಲ್ಲ ಬಿದ್ದಿರುತ್ತೆ, ಪೇಪರ್ಸ್ ಹಾಕಿರ್ತಾರೆ, ಜನ ಎಲ್ಲ ಅದು ಬೀದಿನಲ್ಲೆಲ್ಲ ಈ ಬಾಕ್ಲುಗಳು, ಎಲೆಗಳು ಎಲ್ಲ ಸೇರಿಕೊಂಡು ಅದು ಕ್ಲಾಗಿಂಗ್ ಆಗಿರುತ್ತೆ. ಅದನ್ನು ಮೊದಲೇ ಕ್ರಮ ತಗೋಬೇಕು.